ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಮೊದಲನೇ ಪ್ರಶ್ನೆ, ಬೆವರಿನ ವಾಸನೆ ಕಡಿಮೆ ಮಾಡುವುದಕ್ಕೆ ಯಾವುದು ಸಹಾಯಕ? ನಿಮ್ಮ ಆಯ್ಕೆಗಳು: ಕರ್ಪೂರ, ಕೊಬ್ಬರಿ ಎಣ್ಣೆ, ನಿಂಬೆ ಹಣ್ಣು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕೊಬ್ಬರಿ ಎಣ್ಣೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಕರ್ಪೂರದಲ್ಲಿ ವಾಸನೆ ತಡೆಯುವ ಸಾಮರ್ಥ್ಯವಿದೆ. ನಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ ಇರುವುದರಿಂದ ಇದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಸಾಂಬಾರ್ ಮೊದಲಿಗೆ ಯಾವ ರಾಜ್ಯದಲ್ಲಿ ತಯಾರಾಯಿತು? ನಿಮ್ಮ ಆಯ್ಕೆಗಳು: ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ. ಸರಿಯಾದ ಉತ್ತರ ಮಹಾರಾಷ್ಟ್ರ. ತಂಜಾವೂರಿನ ಮರಾಠ ಅರಮನೆ ಅಡುಗೆ ಮನೆಯಲ್ಲಿ ಸಾಂಬಾರ್ ತಯಾರಾಯಿತು. ಶಹಾಜಿ ಮಹಾರಾಜನ ಕಾಲದಲ್ಲಿ ಈ ಭಕ್ಷ್ಯ ಕಂಡುಬಂದಿತು. ಸಾಂಬಾ ಎಂಬ ರಾಜಕುಮಾರನ ಹೆಸರಿನಲ್ಲಿ ಈ ಪದ ಉದ್ಭವಿಸಿತು ಎಂದು ಪುರಾಣಗಳು ಹೇಳುತ್ತವೆ. ನಿಮ್ಮ ಮೂರನೇ ಪ್ರಶ್ನೆ, ಭೂಮಿಯ ಕೆಳಗೆ ಹರಿಯುತ್ತಿರುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಪಾರ್ವತಿ, ಸಬರ್ಮತಿ, ಗೋಮತಿ, ಸರಸ್ವತಿ. ಸರಿಯಾದ ಉತ್ತರ ಸರಸ್ವತಿ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಭೂಮಿಯಡಿ ನದಿ ಹರಿಯುವುದನ್ನು ತೋರಿಸಿವೆ. ಈ ಸರಸ್ವತಿ ನದಿಯು ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬ್ ಭಾಗಗಳಲ್ಲಿ ಕಂಡುಬರುತ್ತವೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಬಿಳಿ ಸ್ರಾವ ಸಮಸ್ಯೆ ನಿವಾರಣೆಗೆ ಯಾವ ರಸ ಸಹಾಯಕ? ನಿಮ್ಮ ಆಯ್ಕೆಗಳು: ಹಾಗಲಕಾಯಿ ಜ್ಯೂಸ್, ದಾಳಿಂಬೆ ಜ್ಯೂಸ್, ಎಳನೀರು, ಹಾಲು. ಸರಿಯಾದ ಉತ್ತರ ದಾಳಿಂಬೆ ಜ್ಯೂಸ್. ದಾಳಿಂಬೆಯಲ್ಲಿ ಉರಿಯೂತ ನಿವಾರಕ ಗುಣವಿದೆ ಹಾಗೂ ಬ್ಯಾಕ್ಟೀರಿಯಾ ವಿರುದ್ಧ ಇದು ಕಾರ್ಯನಿರ್ವಹಿಸುತ್ತದೆ. ಇದು ಯೋನಿಯ ಸೋಂಕು ತಡೆಯಲು ತುಂಬಾ ಸಹಾಯಕ. ನಿಮ್ಮ ಐದನೇ ಪ್ರಶ್ನೆ, ಬೆಳಿಗ್ಗೆ ಉಪಹಾರ ಬಿಟ್ಟರೆ ಇದರ ಪರಿಣಾಮ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಬೊಜ್ಜು, ಅಲ್ಸರ್, ತೂಕ ಇಳಿಕೆ, ಒತ್ತಡ. ಸರಿಯಾದ ಉತ್ತರ ಬೊಜ್ಜು ಮತ್ತು ಅಲ್ಸರ್. ಬೆಳಗ್ಗೆ ಉಪಹಾರ ಬಿಟ್ಟರೆ ಅದು ಬೊಜ್ಜಿಗೆ ಕಾರಣವಾಗುತ್ತದೆ ಹಾಗೂ ಇದು ಜೀರ್ಣಕೋಶದ ಮೇಲೆ ಒತ್ತಡ ತರುತ್ತದೆ ಹಾಗೂ ಇದು ಸಕ್ಕರೆ ಮಟ್ಟದ ಅಸ್ಥಿರತೆಯನ್ನು ಏರುಪೇರು ಮಾಡುತ್ತದೆ. ನಿಮ್ಮ ಆರನೇ ಪ್ರಶ್ನೆ, 67 ವರ್ಷಗಳಿಂದ ನಿಲ್ಲದೆ ಹರಿಯುತ್ತಿರುವ ನದಿ ಯಾವುದು? ನಿಮ್ಮ ಆಯ್ಕೆಗಳು: ಸಟ್ಲಜ್, ಬಿಯಾಸ್, ಬಾಕ್ರಾ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಬಾಕ್ರಾ. ಬಾಕ್ರಾನಂಗಲ್ ಅಣೆಕಟ್ಟು ಇದರ ಮೇಲೆ ನಿರ್ಮಿಸಲಾಗಿದೆ. 67 ವರ್ಷಗಳಿಂದ ಇದು ನಿರಂತರವಾಗಿ ಹರಿಯುತ್ತಲೇ ಇದೆ. ಇದು ಪಂಜಾಬ್, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಗೆ ನೀರು ಪೂರೈಕೆ ಮಾಡುತ್ತದೆ. ನಿಮ್ಮ ಏಳನೇ ಪ್ರಶ್ನೆ, ಏಕಾಗ್ರತೆ ಮತ್ತು ಶಾಂತಿಗಾಗಿ ಯಾವುದು ತುಂಬಾ ಸಹಾಯಕ? ನಿಮ್ಮ ಆಯ್ಕೆಗಳು: ವಿಭೂತಿ, ಕೇಸರಿ ತಿಲಕ, ಬ್ರಾಹ್ಮಿ, ಶ್ರೀಗಂಧ. ಸರಿಯಾದ ಉತ್ತರ ಶ್ರೀಗಂಧ. ಶ್ರೀಗಂಧ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹಾಗೂ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಏಕಾಗ್ರತೆಯನ್ನು ಇದು ಹೆಚ್ಚಿಸುತ್ತದೆ. ನಿಮ್ಮ ಎಂಟನೇ ಪ್ರಶ್ನೆ, ಹೈ ಬಿಪಿ ಇರುವವರು ಯಾವ ಪಾನೀಯದಿಂದ ದೂರವಿರಬೇಕು? ನಿಮ್ಮ ಆಯ್ಕೆಗಳು: ಚಹಾ, ಕಾಫಿ, ಸೋಡಾ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕಾಫಿಯಲ್ಲಿನ ಕೆಫಿನ್ ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತದೆ ಹಾಗೂ ಸೋಡಾ ಸಕ್ಕರೆಯ ಅಂಶದಿಂದ ಹಾನಿಕಾರ. ಇದು ಹೃದಯದ ಒತ್ತಡವನ್ನು ಹೆಚ್ಚಿಸುತ್ತದೆ. ನಿಮ್ಮ 9ನೇ ಪ್ರಶ್ನೆ, ಯಾರು ಮಾವಿನ ಹಣ್ಣು ತಿನ್ನಬಾರದು? ನಿಮ್ಮ ಆಯ್ಕೆಗಳು:
ಬೊಜ್ಜು, ಮಧುಮೇಹ, ಗ್ಯಾಸ್ಟ್ರಿಕ್, ಬಿಪಿ. ಸರಿಯಾದ ಉತ್ತರ ಬೊಜ್ಜು ಮತ್ತು ಮಧುಮೇಹ. ಮಾವಿನ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಮಟ್ಟ ಹೆಚ್ಚಿರುತ್ತದೆ ಹಾಗೂ ಗ್ಲೈಸೆಮಿಕ್ ಸೂಚ್ಯಾಂಕ ಸಹ ಹೆಚ್ಚಿರುತ್ತದೆ. ಇದು ತೂಕ ಹೆಚ್ಚಲು ಕಾರಣವಾಗುತ್ತದೆ. ಹಾಗಾಗಿ ಬೊಜ್ಜು ಮತ್ತು ಮಧುಮೇಹ ಇರುವವರು ಮಾವಿನ ಹಣ್ಣನ್ನು ತಿನ್ನಬಾರದು. ನಿಮ್ಮ ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ. ಭಾರತಕ್ಕೆ ಮೊದಲು ಭೇಟಿಯಾದವರು ಯಾರು? ನಿಮ್ಮ ಆಯ್ಕೆಗಳು: ಮೆಗಸ್ತಾನಿಸ್, ಅರಬ್ ವ್ಯಾಪಾರಿಗಳು, ವಾಸ್ಕೋ ಡ ಗಾಮ, ಚೀನಿ ಪ್ರವಾಸಿಗರು. ಸರಿಯಾದ ಉತ್ತರ ಮೆಗಸ್ತಾನಿಸ್. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದರು. ಮೆಗಸ್ತಾನಿಸ್ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಭೇಟಿಯಾಗಿದ್ದರು. ಇದು ಇಂಡಿಕಾ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ರಿ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್.